ನಮಸ್ಕಾರ. ನಾನು ವಿಡಿಯೋ ಯಾರ್ಯಾರು ನೋಡ್ತಿರಲ್ಲ ಎಲ್ರಿಗೂ ಡಬಲ್ ನಮಸ್ಕಾರ. ನಾನು ಫಾಲೋ ಮಾಡೋರ್ಗೂ ಡಬಲ್ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬೆಳ್ಳೂಡಿ ಗೇಟಲ್ಲಿ ಒಂದು ಮದುವೆ ಕಾರ್ಯಕ್ರಮ ಇತ್ತು. ನಾನು ಮುಗಿಸ್ಕೊಂಬರೋಕೆ ನಾನ್ ವೆಜ್ ಲೇಟ್ ಆಯಿತು. ತರಕಾರಿ ಎಲ್ಲ ಬಿಡಿಸ್ತಾ ಇದ್ರು, ಮಶ್ರೂಮ್ ಕಟ್ ಮಾಡ್ತಾ ಇದ್ರು, ಮಶ್ರೂಮ್ ಬಿರಿಯಾನಿಗೆ. ಒಂದು ಟೋಟಲ್ 3000 ಜನ ಊಟಕ್ಕೆ ಇರೋದು. ಎಲ್ಲ ತಯಾರು ಮಾಡ್ಕೊತಾ ಇದ್ವಿ. ಎಲ್ಲ ಪಾತ್ರೆಗಳು ಕೂಡ ಹಾಕಿದ್ರು ನಾವು ಒಬ್ಬಟ್ಟಿಗೆ. ಎಲ್ಲ ಐಟಮ್ ಕೂಡ ಹಾಕ್ತಾ ಇದ್ದ. ಎಲ್ಲ ಸ್ವೀಟ್ ಕೂಡ ಬಂದು ಸ್ವೀಟ್ ಕೂಡ ಮಾಡ್ತಾ ಇದ್ರು. ಮಿಕ್ಸಿಲಿ ಕೂಡ ಅನ್ನ ಮಿಕ್ಸಿಗೆ ಹಾಕ್ತಾ ಇದ್ದ. ಮತ್ತೆ ಎಣ್ಣೆ ಲಾಡು ಕೂಡ ಹೊಡಿತಾ ಇದ್ದ. ಬೆಳಿಗ್ಗೆ ಊಟಕ್ಕೆ ಲಾಡು ಕೂಡ ಇತ್ತು. ಮತ್ತೆ ನೋಡಿ ಕಲರ್ ಯಾವುದೇ ತರ ನಾವು ಉಪಯೋಗಿಸಲ್ಲ ಈ ಜಾಂಗೀರ್ಗೆ. ಇದು ಶೇರ್ ಮಾಡಿ ಆದಷ್ಟು. ಕಲರ್ ಇಲ್ಲ ಅಂದ್ರೆ ಏನು, ಟೇಸ್ಟ್ ಇಂಪಾರ್ಟೆಂಟು. ನೋಡಿ ಕಲರ್ ಒಂಚೂರು ಯೂಸ್ ಮಾಡಿಲ್ಲ. ಮತ್ತೆ ಒಂದು 100 kgಗೆ ಮಶ್ರೂಮ್ ಬಿರಿಯಾನಿಗೆ ಎಲ್ಲ ಮಶ್ರೂಮ್ ಹಚ್ತಾ ಇದ್ರು. ಒಂದು 90 kg ಮಶ್ರೂಮ್ ಇತ್ತು. ಅದು 100 kg ರೈಸ್ ಮಾಡ್ತೀವಿ. ಎಲ್ಲ ಹಚ್ಚಿದ್ರು. ಹಚ್ಬಿಟ್ಟು ನಾನು ಪಾತ್ರೆ ಕೂಡ ಇಟ್ಬಿಟ್ಟು ಒಲೆ ಕೂಡ ಅಣಿಸಿದ್ದೆ ಮಶ್ರೂಮ್ ಬಿರಿಯಾನಿಗೆ. ಸಾರಿ, ಪಾಯಸ. ಈಗ ಪಾಯಸ ಮಾಡ್ತಾ ಇದ್ದೀನಿ. ಒಂದು 2,500 3,000 ಜನ ಊಟಕ್ಕೆ ಪಾಯಸ. ಒಂದು 15 kg ಶಾವಿಗೆ ಹಾಕೊಂತ ಇದ್ದೇವೆ. ಎಣ್ಣೆ ತುಪ್ಪ 2 ಹಾಕೊಂಡಿದ್ದೇನೆ. ಮತ್ತೆ ಶಾವಿಗೆ ಗೋಡಂಬಿ ಎಲ್ಲ ಇದರಲ್ಲಿ ಇಟ್ಕೊಂಡಿದ್ದೇನೆ. ಮತ್ತೆ ನಿಮ್ಗೆ ಯಾರಾದ್ರು ಪಾಯಸ ಬೇಕಂದ್ರೆ ಕಮೆಂಟ್ ಮಾಡಿ. ಪಾಯಸ ವಿಡಿಯೋ ಮಾಡಿದ್ದೀನಿ, ಹಾಕ್ತೀನಿ. ವಿಡಿಯೋ ಕೂಡ ಹಾಕ್ತೀನಿ. ಮತ್ತೆ ಮಶ್ರೂಮ್ ತೊಳೆಯಕ್ಕೆ ಕೂಡ ಅರಿಶಿನ ಪುಡಿ ಸ್ವಲ್ಪ ಹಾಕ್ಸಿದೆ, ಕ್ಲೀನಾಗಿ ಎಲ್ಲ ಗೊಬ್ಬರ ಎಲ್ಲ ಹೊರಟೋಗುತ್ತೆ ಅಂತ. ಈಗ ಪಾಯಸ ಕೂಡ ಎಲ್ಲ ಹಾಲೆಲ್ಲ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಶಾಂಪಲ್ ಮಶ್ರೂಮ್ ಪಲಾವು, ಎಣ್ಣೆ ಬದನೆಕಾಯಿ ಕೂಡ ನೋಡಿದೆ. ಯಾವತ್ತಾದ್ರೂ ಪಾತ್ರೆ ಇಳಿಸ್ಬೇಕಂದ್ರೆ ಈ ತರ ಪಾತ್ರೆ ಹಾಕೊಳ್ಳಿ. ಅದೇ ಕಾರಣಕ್ಕೆ ಚೆಲ್ಲೋಗಲ್ಲ. ಸಾಂಬಾರು ಆಗ್ಲಿ, ಬೇರೆ ಪಾಯಸ ಆಗ್ಲಿ, ಆ ತರ ಪಾತ್ರೆ ಹಾಕೊಂಡು ಇಳಿಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ ಜಾಂಗೀರಿಗೆ ಒಂಚೂರು ಕೂಡ ಕಲರ್ ಹಾಕಿಲ್ಲ. ಯಾವ ತರ ಕಲರ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಕಲರ್ ಹಾಕಿದ್ರೇನೆ ಚೆನ್ನಾಗಿರೋದು ಅಂತ. ಅಲ್ಲಿ 65 kgಗೆ ಇಕ್ಕಿದೀನಿ ಮಶ್ರೂಮ್ ಪಲಾವ್ ಪಾತ್ರೆ. ಇದು ಬಂದು 35 kgಗೆ ಇಕ್ಕಿದೀನಿ ಪಾತ್ರೆ. ಮಶ್ರೂಮ್ ಪಲಾವ್ 2 ಪಾತ್ರೆ ಮಾಡಿದ್ದೀರಿ. ಮತ್ತೆ ಅಲ್ಲಿ ಕೂಡ ನೀರು ಹಾಕ್ತಾ ಇದ್ರು. ಅದು ಕೂಡ ಮಶ್ರೂಮ್ ಬಿರಿಯಾನಿ ಕೂಡ ವಿಡಿಯೋ ಮಾಡಿದ್ದೀನಿ. ಯಾರಿಗಾದ್ರೂ ಬೇಕಂದ್ರೆ ಕಮೆಂಟ್ ಹಾಕಿ. ಮಶ್ರೂಮ್ ಪಲಾವ್ ಕೂಡ ವಿಡಿಯೋ ಹಾಕ್ತೀನಿ. ಅದ್ಮೇಲೆ ಯಾವ ಅಡುಗೆಗಳು ವಿಡಿಯೋ ಮಾಡಿಲ್ಲ, ಅದಕ್ಕೆ ಯಾವುದು ಹಾಕಕ್ ಹೋಗಿಲ್ಲ. ಇದು ಸಪೋರ್ಟ್ ಮಾಡಿ ಯಾವಾಗ ನನ್ನ ಈ ತರ ಫಾಲೋ ಮಾಡ್ಕೊಂಡು ಎಲ್ರು ಒಳ್ಳೇದಾಗ್ಲಿ.